ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಓಟ್ ಚೋರಿ ವಿರುದ್ಧ ಅಭಿಯಾನವನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಲೋಕಸಭೆಯಲ್ಲಿ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ. ಆದರೂ ಕಾಂಗ್ರೆಸ್ಗೆ ಬುದ್ಧಿ ಬಂದಿಲ್ಲ ಅಂತ ಕೇಸರಿ ಪಡೆ ಕಿಡಿಕಾರಿದೆ. ಹಾಗಾದ್ರೆ ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಪಾರ್ಲಿಮೆಂಟಲ್ಲಿ ಅವರು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಮತ್ತು ಇತ್ತೀಚೆಗೆ ಪಾರ್ಲಿಮೆಂಟ್ ನಡೆದಂಥ ಡಿಬೇಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರು ಏನು ಹಲವಾರು ವಿಚಾರಗಳನ್ನು ಎತ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೊನೆಗೆ ಕನ್ಕ್ಲೂಡಿಂಗ್ ಏನೊಂದು ಡಿಬೇಟ್ ಮಾಡಿದ್ರು, ಅದರಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಮತ್ತು ಆ ಉತ್ತರ ಎಷ್ಟು ಸ್ಪಷ್ಟತೆ ಇತ್ತಂತಂದರೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗದೇ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಪಾರ್ಲಿಮೆಂಟಿಂದ ಆ ಡಿಬೇಟ್ ಕೇಳಲಾರ್ದೇ ಉತ್ತರ ಕೇಳಲಾರ್ದೇ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ಇದಾದಮೇಲೆ ಅವರಿಗೆ ಏನಾದರೂ ಬುದ್ಧಿ ಬಂದದಂತ ನಾವು ತಿಳ್ಕೊಂಡಿದ್ವಿ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ಗೆ. ಅಲ್ಲಿ ಆಳಂದದ ಮಾಜಿ ಎಮ್ ಎಲ್ ಎ ಹೇಳಿಬಿಟ್ಟಿದ್ದಾರೆ, ಅವ್ರು ಗೊತ್ತಿದ್ದಾರೆ, ನಾ ಇದನ್ನು ಚಾಲೆಂಜ್ ಮಾಡ್ತೀನಿ, ಕುಲ್ಟಿಗೆ ಹೋಗ್ತೇನೆ ಅಂಥೇಳಿ. ಅಂದರೆ ಉದ್ದೇಶಪೂರ್ವಕವಾಗಿ BJP ಮಾಜಿ ಶಾಸಕರನ್ನ ಅಲ್ಲಿ ಇನ್ವಾಲ್ವ್ ಮಾಡುವಂಥದ್ದಕ್ಕೆ ಈ ಚಾರ್ಜ್ ಶೀಟ್ ಹಾಕುವಂಥ ಕೆಲಸ, ಅದು SIT ರಾಜ್ಯ ಸರ್ಕಾರ ಪ್ರಯೋಜಿತವಾದಂಥ ಒಂದು SIT, ಅದನ್ನು ನಾವು ನಂಬಬೇಕು ಅದನ್ನು. ಮತ್ತು ಏನು ಮನೆ ಅಪಾಯಿಂಟ್ ಮಾಡ್ಯಾರ, ಆಗಲೇ ಅವರು FIR ಹಾಕಿ ಚಾರ್ಜ್ ಶೀಟ್ ಹಾಕುವಂಥ ಪರಿಸ್ಥಿತಿ ಬಂತಂದರೆ ಯಾವ ರೀತಿ ಒಂದು ಇವತ್ತು ದುಷ್ಟವಾದಂಥ ಒಂದು ಕೆಟ್ಟದಾದಂಥ ನೀತಿಯನ್ನು ರಾಜ್ಯ